ಟಿ ನಾಗರಾಜ, ನೇರ ಮಾರುಕಟ್ಟೆಯ ಪ್ರತಿನಿಧಿ ಹಾಗೂ ವ್ಯಕ್ತಿತ್ವ ವಿಕಾಸನ ತರಬೇತಿಗಾರ. ಇವತ್ತು ವಿದ್ಯಾರ್ಥಿಗಳಿಗಾಗಿ ಏಕಾಗ್ರತೆ ವಿಷಯ ಕುರಿತು ಮುಂದುವರೆದು ನೋಡೋಣ. ಇಂದಿನ ವಿದ್ಯಾರ್ಥಿಗಳ ವಿದ್ಯಾಮಟ್ಟ, ಮುಖ್ಯವಾಗಿ ಲೇಖನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಕೆಳಗಿಳಿದಿದೆ ಎಂಬುದನ್ನು ತಿಳಿಯಲು ಅವರಿಂದ ಯಾವುದಾದರೊಂದು ವಿಷಯದ ಮೇಲೆ ಪ್ರಬಂಧ ಬರೆಯಿಸಿ ನೋಡಬೇಕು. ಒಂದೊಂದು ಪುಟದಲ್ಲೂ ತಪ್ಪು, ಪದಪ್ರಯೋಗ ಹಾಗೂ ವಾಕ್ಯ ದೋಷಗಳು ಹೇರಳವಾಗಿರುತ್ತವೆ. ಇನ್ನು ಅಕ್ಷರ ದೋಷವನ್ನಂತೂ ನೋಡಲೇಬಾರದು. ವಿದ್ಯಾರ್ಥಿಯು ಎಷ್ಟೇ ಬುದ್ಧಿವಂತನಾಗಿದ್ದರೂ ಅಭ್ಯಾಸ ಮಾಡದಿದ್ದರೆ ಏನು ಸಿದ್ಧಿಸಲಾರದು. ಆದ್ದರಿಂದಲೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಅಭ್ಯಾಸ ಮತ್ತು ವೈರಾಗ್ಯದಿಂದ ಮನಸ್ಸಿನ ಏಕಾಗ್ರತೆಯನ್ನು ಸಿದ್ಧಿಸಿಕೊಳ್ಳಬಹುದು ಎಂದು. ಅಭ್ಯಾಸವೆಂದರೆ ಪುನಃ ಪುನಃ ಮಾಡುವ ಪ್ರಯತ್ನ. ವಿದ್ಯಾರ್ಥಿಯೊಬ್ಬ 5 ವರ್ಷದ ಬಾಲಕನಾಗಿದ್ದಾಗ ಕಷ್ಟದಿಂದ ಕಾಗುಣಿತ ತಿದ್ದುತ್ತಿದ್ದವನು ಹಾಗೆ ಬರೆದು SLCಯವರ ವೇಳೆಗೆ ಸರಾಗವಾಗಿ ಬರೆಯಲು ಸಾಧ್ಯವಾಯಿತಲ್ಲವೇ? ಇದೇ ಅಭ್ಯಾಸದ ಮಹತ್ವ. ಜಗತ್ತಿನಲ್ಲಿ ಎಂತೆಂಥ ಮಹಾ ಕಾರ್ಯಗಳೆಲ್ಲ ನಡೆಯುತ್ತಿವೆ, ಅವುಗಳನ್ನೆಲ್ಲ ಒಮ್ಮೆ ಭಾವಿಸಿ ನೋಡಬೇಕು. ಅವುಗಳ ಹಿನ್ನೆಲೆಯಲ್ಲಿ ಎಷ್ಟೊಂದು ಜನರ ಅವಿರತ ಅಭ್ಯಾಸ ಪರಿಶ್ರಮ ಇದೆ. ಅಭ್ಯಾಸದಿಂದ ಸಾಧ್ಯವಾಗುವುದೇ ಇಲ್ಲ, ಆದರೆ ಕ್ರಮವರಿತ ಶಿಸ್ತುಬದ್ಧ ಅಭ್ಯಾಸ ಅದಾಗಬೇಕು. ಫ್ರೆಂಡ್ಸ್, ಇನ್ನು ಹೆಚ್ಚು ಓದಲು ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಒಂದು ವೇದಿಕೆ ಎಂದರೆ sunnaturalplus@gmail.com ಅಥವಾ www.sunnaturalplus.com. ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮೇಲಿನ ವಿಳಾಸಕ್ಕೆ ಕಳುಹಿಸಿ. ವಂದನೆಗಳೊಂದಿಗೆ AT ನಾಗರಾಜ.